ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಕ್ಷಯ ತೃತೀಯದ ಬಗ್ಗೆ ಹೇಳ್ಕೊಡ್ತೇನೆ. ಭಾನುವಾರ ಬಂದಿದೆಯೋ ಇಲ್ಲೋ ಸೋಮವಾರ ಬಂದಿದೆಯೋ 19ನೇ ತಾರೀಕು ಮಾಡಬೇಕು 20ನೇ ತಾರೀಕು ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿರುತ್ತೆ. ಹಾಗಾಗಿ ನಾನು ಅದಕ್ಕೆ ಕ್ಲಿಯರಾಗಿ ಹೇಳ್ತೇನೆ. ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಅರ್ಥ ಆಗತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಕ್ಷಯ ತೃತೀಯ 19 ಏಪ್ರಿಲ್ 2026 ಭಾನುವಾರ. ತೃತೀಯ ತಿಥಿ 19 ಏಪ್ರಿಲ್ ಬೆಳಗ್ಗೆ 10:49ರಿಂದ 20 ಏಪ್ರಿಲ್ ಬೆಳಗ್ಗೆ 7:27ರವರೆಗೆ ಅಕ್ಷಯ ತೃತೀಯ ಪೂಜೆ ಇದೆ. ಪೂಜೆ ಮಾಡೋಕ್ಕೆ ಶುಭ ಸಮಯ ಅಂತ ಅಂದರೆ ಮುಹೂರ್ತ 19 ಏಪ್ರಿಲ್ ಬೆಳಗ್ಗೆ 10:49ರಿಂದ ಮಧ್ಯಾಹ್ನ 12:20ರವರೆಗೆ ಇದೆ. 19ನೇ ತಾರೀಕು ಸ್ಟಾರ್ಟ್ ಆಗುತ್ತೆ 10:49ರಿಂದ ಬೆಳಿಗ್ಗೆ. ಅದು ಮುಗಿಯೋದು 20 ಏಪ್ರಿಲು ಬೆಳಿಗ್ಗೆ 7:27ಕ್ಕೆ ಅಕ್ಷಯ ತೃತೀಯ ತಿಥಿ ಮುಗಿಯುತ್ತೆ. ನೀವು ಇಷ್ಟರೊಳಗಡೆ ಪೂಜೆ ಮಾಡ್ಕೋಬೇಕು. ಅದಕ್ಕೆ ಪೂಜೆ ಮಾಡ್ಕೊಳಕ್ಕೆ ಒಳ್ಳೆಯ ಸಮಯ ಅಂದರೆ 19ನೇ ತಾರೀಕು 10:49ರಿಂದ 12:20ರವರೆಗೆ ಶುಭ ಸಮಯ ಅಂತ ಸಹ ಹೇಳ್ಬೋದು. ಅಕ್ಷಯ ತೃತೀಯ ಎಂದರೇನು ಅಂದರೆ, ಅಕ್ಷಯ ತೃತೀಯ ಎಂದರೆ ಎಂದಿಗೂ ಕಡಿಮೆಯಾಗದ್ದು. ತೃತೀಯ ಎಂದರೆ ಚಂದ್ರಮಾಸದ 3ನೇ ತಿಥಿ. ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ್ದು. ತೃತೀಯ ಎಂದರೆ ಚಂದ್ರಮಾಸದ 3ನೇ ತಿಥಿ ಅಂತ ಹೇಳ್ತಾರೆ. ಅಂದರೆ ಈ ದಿನ ಮಾಡಿರುವ ಪುಣ್ಯ, ದಾನ, ಶುಭ ಕಾರ್ಯಗಳು ಎಂದಿಗೂ ಕ್ಷಯವಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಈ ದಿನವನ್ನು ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣು ದೇವರ ಕೃಪೆ ಪಡೆಯುವ ಮಹಾ ಶುಭ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನದ ಮಹತ್ವ ಅಂದರೆ, ಈ ದಿನ ತ್ರೇತಾಯುಗ ಪ್ರಾರಂಭವಾಯಿತು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಯಾವುದೇ ಶುಭ ಕಾರ್ಯಕ್ಕೆ ಮುಹೂರ್ತ ನೋಡಬೇಕಾದ ಅಗತ್ಯವಿಲ್ಲ. ದಾನ ಮಾಡಿದರೆ ಅಪಾರ ಪುಣ್ಯ ಲಭಿಸುತ್ತದೆ. ಹೊಸ ಕೆಲಸ ಆರಂಭಿಸಿದರೆ ಯಶಸ್ಸು ಖಚಿತವಾಗುತ್ತದೆ. ಈ ದಿನ ಏನು ಮಾಡಬೇಕು? ಪೂಜೆ ಮತ್ತು ಆರಾಧನೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣು ಪೂಜೆ ಮಾಡಬೇಕು. ತುಳಸಿ ದಳದಿಂದ ಪೂಜೆ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ. ದಾನ ಧರ್ಮ, ಅನ್ನದಾನ, ಬಟ್ಟೆ ದಾನ, ಹಣದ ದಾನ ಮಾಡಬೇಕು. ಬಡವರಿಗೆ ಸಹಾಯ ಮಾಡಿದರೆ ಲಕ್ಷ್ಮೀ ಕೃಪೆ ಹೆಚ್ಚಾಗುತ್ತದೆ. ಹೊಸ ಆರಂಭ, ಹೊಸ ವ್ಯವಹಾರ, ಮನೆ ವಾಹನ ಖರೀದಿ ಶುಭ. ಯಾವುದೇ ಕಾರ್ಯ ಆರಂಭಿಸಿದರೂ ಸಹ ಯಶಸ್ಸು ಲಭಿಸುತ್ತದೆ. ಬಂಗಾರ ಬೆಳ್ಳಿ ಖರೀದಿ ಈ ದಿನ ಮಾಡಬಹುದು. ಬಂಗಾರ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಬಹುದು. ನಮ್ಮ ಹತ್ರ ಅಷ್ಟೊಂದಿಲ್ಲ. ನಮ್ಮಂಥ ಸಾಮಾನ್ಯ ಜನರಿಗೆ ಲಕ್ಷಗಟ್ಟಲೆ ಬಂಗಾರದ ಬೆಲೆ, ಬೆಳ್ಳಿ ಬೆಲೆ ಆಗಿರೋದ್ರಿಂದ ನಾವು ಅದರ ಬದಲು ಅಕ್ಕಿಯನ್ನು ತಗೋಬೋದು. ಅಕ್ಕಿಯನ್ನು ಆ ದಿನ ಮನೆಗೆ ತೊಗೊಂಬರೋದಾಗಿರ್ಬೋದು. ಆಮೇಲೆ ಸಣ್ಣ ಬೆಳ್ಳಿ ಕಾಯಿನನ್ನು ಮನೆಗೆ ತೊಗೊಂಬರೋದಾಗಿರ್ಬೋದು. ಏನೇನು ತೊಗೊಂಬರಬಾರ್ದು ಅಂತ ಅಂದರೆ, ಕಪ್ಪು ಬಣ್ಣದ ವಸ್ತುಗಳು, ಐಷಾರಾಮಿ ವಸ್ತುಗಳನ್ನು ಮನೆಗೆ ತರೋದು ಬೇಡ. ಕಪ್ಪು ಬಣ್ಣದ ವಸ್ತುಗಳನ್ನು ಮನೆಗೆ ತರಬಾರ್ದು. ಕಬ್ಬಿಣದಂಥ ವಸ್ತುಗಳನ್ನು ಮನೆಗೆ ತರಬಾರ್ದು. ಮತ್ತು ಸಾಲ ಮಾಡಿ ಯಾವುದೇ ವಸ್ತುಗಳನ್ನು ಮನೆಗೆ ತರಬೇಡಿ. ಇನ್ನು ತರಬೇಕಾದ್ರೆ ಅಂದರೆ ಅಕ್ಕಿ ತೊಗೊಂಬನ್ನಿ, ಉಪ್ಪು ತೊಗೊಂಬನ್ನಿ. ಈ ಥರದ ವಸ್ತುಗಳನ್ನು ತೊಗೊಂಬಂದರೆ ಮನೆಗೆ ಶುಭ ಆಗತ್ತೆ. ಮತ್ತು ಪೊರಕೆ, ಈ ಮೇನ್ ಇಂಪಾರ್ಟೆಂಟ್. ನೀವೇನು ತರ್ತಿರೋ ಬಿಡ್ತಿರೋ ಪೊರಕೆ ತೊಗೊಂಬಂದರೆ ಅಂತೂ ಇನ್ನೂ ಒಳ್ಳೆಯದಾಗತ್ತೆ. ಮನೆಗೆ ಶುಭ ದಿನ ಆಗತ್ತೆ. ಮಹಾಭಾರತದ ಕಾಲದಲ್ಲಿ ಪಾಂಡವರು ಅರಣ್ಯಕ್ಕೆ ಹೋದಾಗ ಊಟದ ಸಮಸ್ಯೆ ಇರುತ್ತದೆ. ಸೂರ್ಯದೇವ ಒಂದು ವಿಶೇಷವಾದ ಪಾತ್ರೆಯನ್ನು ಅವರಿಗೆ ಕೊಡುತ್ತಾರೆ. ಅದೇ ಅಕ್ಷಯ ಪಾತ್ರೆ. ಅದರ ವಿಶೇಷತೆ ಏನೆಂದರೆ ಎಂದಿಗೂ ಖಾಲಿಯಾಗುವುದಿಲ್ಲ. ಈ ಪಾತ್ರೆ ವಿಶೇಷತೆ ಅಂದರೆ, ನಾವು ಎಷ್ಟೇ ಊಟ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು ಅದು ಎಂದಿಗೂ ಖಾಲಿಯಾಗೋದಿಲ್ಲ. ನಾವು ಎಷ್ಟು ತೊಗೊಂಡ್ರೂ ಅದು ಮತ್ತೆ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಅಕ್ಷಯ ಪಾತ್ರೆ ಅಂತ ಸಹ ಕರಿತೇವೆ. ಈ ವರ್ಷದಲ್ಲಿ ಅಕ್ಷಯ ತೃತೀಯದಂದು ಮಾಡಬೇಕಾದ ಪೂಜಾ ವಿಧಾನವನ್ನು ಮತ್ತು ಈ ದಿನ ಏನನ್ನು ಖರೀದಿಸಿದರೆ ಶುಭವಾಗುತ್ತದೆ ಎಂದು ನಾನು ತಿಳಿಸುತ್ತೇನೆ. ಪೂಜೆಯನ್ನು ಪ್ರಾರಂಭಿಸಿ ತದನಂತರ ದೇವರಿಗೆ ಹಾಲು, ಹಣ್ಣು ಮತ್ತು ನೈವೇದ್ಯವನ್ನು ಅರ್ಪಿಸಿ ಅದರ ಮೇಲೆ ಒಂದು ಬೆಲ್ಲದ ಅಚ್ಚನ್ನು ಇಡಿ. ಬೆಲ್ಲ ಸಿಹಿಯ ಸಂಕೇತ. ಗೋಮಾತೆಗೆ ಅಕ್ಕಿ ಮತ್ತು ಬೆಲ್ಲದೊಂದಿಗೆ ಸ್ವಲ್ಪ ನೀರಿನಲ್ಲಿ ಕಲಸಿಕೊಡಿ. ಈ ದಿನದಂದು ನೀವು ಮುಖ್ಯವಾಗಿ ಖರೀದಿಸಬೇಕಾದ 6 ವಸ್ತುಗಳನ್ನು ತಿಳಿಸಿಕೊಡುತ್ತೇನೆ. ಚಿನ್ನ ಅಥವಾ ಬೆಳ್ಳಿ, ಅಕ್ಕಿ, ಗೋಮತಿ ಚಕ್ರ, 4 ಅರಿಶಿನ ಕುಂಕುಮ. ಈ ದಿನದಂದು ಯಾವುದೇ ಅರಿಶಿನ ಬಣ್ಣದ ತಿಂಡಿಯನ್ನು ಅಥವಾ ವಸ್ತುವನ್ನು ಮನೆಗೆ ತರುವುದು ಶುಭ.
ಹೊಸ ವಾಲೆಟ್ ಮತ್ತು ಕೈಚೀಲವನ್ನು ಈ ಶುಭ ದಿನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ಎಂದು ಆಚರಿಸುತ್ತಾರೆ. ಈ ಶುಭ ದಿನದಂದು ಚಿನ್ನಾಭರಣ ಖರೀದಿ ದಾನವನ್ನು ಹೆಚ್ಚಾಗಿ ಮಾಡುತ್ತಾರೆ. ದಾನವನ್ನು ಹೆಚ್ಚಾಗಿ ಮಾಡಬೇಕು. ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದಂಥದ್ದು. ಚಿನ್ನ, ಬೆಳ್ಳಿ, ಹೊಸ ಆರತಿ ತಟ್ಟೆಯನ್ನು ಖರೀದಿಸುವುದು ಲಕ್ಷ್ಮಿ ಆಶೀರ್ವಾದ ಸಿಕ್ಕಂತಾಗುತ್ತದೆ. ಅಕ್ಷಯ ತೃತೀಯ ದಿನ ಹೊಸ ಕೆಲಸ ಪ್ರಾರಂಭ ಮಾಡುವುದನ್ನು, ಸೈಟುಗಳನ್ನು ಖರೀದಿಸುವುದು, ರಿಜಿಸ್ಟರ್ಗಳನ್ನು ಮಾಡುವುದು, ಹೊಸ ಮನೆಯ ಗೃಹಪ್ರವೇಶ, ಮದುವೆ ಈ ಎಲ್ಲ ಶುಭ ಕಾರ್ಯಗಳನ್ನು ಈ ದಿನ ಮಾಡುವುದು. ಬಡವರಿಗೆ ಅನ್ನದಾನ, ತಂಪು ಪಾನೀಯಗಳನ್ನು ದಾನ ಮಾಡಬೇಕು. ತುಪ್ಪದ ದಾನ ಮಾಡುವುದರಿಂದ ವಿಶೇಷ ಫಲ ತರುತ್ತದೆ. ವಿಷ್ಣು ದೇವರ ಪೂಜೆಗೆ ವಿಶೇಷ ಮಹತ್ವವಿದೆ ಎಂದು ಗಂಗೆ ಭೂಮಿಗೆ ಬಂದ ದಿನ ಅಂತಲೂ ಸಹ ಈ ದಿನವನ್ನು ಕರೆಯಲಾಗುತ್ತದೆ. ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಆರಂಭಿಸಿದ ದಿನ ಇವತ್ತು ಅಂತಲೂ ಆಚರಿಸಲಾಗುತ್ತದೆ. ಧನ್ಯವಾದಗಳು. ಶುಭ ದಿನ. ಈ ದಿನ ವಿಶೇಷವಾಗಿ ಉಪ್ಪು, ಕಲ್ಲುಪ್ಪನ್ನು ಖರೀದಿಸಿ ಅರಿಶಿನ ಕೊಂಬುಗಳನ್ನು ಪೂಜಾ ಗೃಹದಲ್ಲಿ ಇಡಬೇಕು. ಧಾನ್ಯಗಳು, ಅಕ್ಕಿ ಅಥವಾ ಧಾನ್ಯಗಳನ್ನು ಖರೀದಿಸುವುದು ಸಮೃದ್ಧಿಯ ಸಂಕೇತ. ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿಯಾಗಿರುತ್ತದೆ. ಯಾವಾಗಲೂ ಆಹಾರ ಧಾನ್ಯಗಳು ಖಾಲಿ ಆಗದಂತೆ ನೋಡಿಕೊಳ್ಳುತ್ತದೆ. ಅಕ್ಷಯ ತೃತೀಯ ದಿನ ಬೆಳ್ಳಿಯ ಪಾತ್ರೆಯನ್ನು ಶುದ್ಧಗೊಳಿಸಿ ಅರಿಶಿಣ, ಕುಂಕುಮ, ತಿಲಕ ಹಾಕಿ ಅದನ್ನು ಕಚ್ಚಾ ಅಕ್ಕಿಯಿಂದ ತುಂಬಿ ಅದರಲ್ಲಿ 4 ಬೆಳ್ಳಿ ನಾಣ್ಯಗಳನ್ನು ಇಲ್ಲವಾದಲ್ಲಿ 5 ರೂಪಾಯಿ ನಾಣ್ಯಗಳನ್ನು ಹಾಕಿ ಒಣ ಅರಿಶಿಣ ಬೇರು, 5 ಗೋಮತಿ ಚಕ್ರಗಳನ್ನು, 5 ಕಮಲ ಬೀಜಗಳನ್ನು, ನಾಗಶೇಖರ ಕೊತ್ತಂಬರಿ ಬೀಜಗಳು ಹಾಗೂ ಕೆಂಪು ಹಳದಿ ಬಣ್ಣದ ಬಟ್ಟೆಯನ್ನು ಇಡಿ. ಓಂ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮಿ ನಮಃ. ಓಂ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮಿಯ ನಮಃ ಎಂದು ಜಪಿಸುತ್ತಾ ಇವನ್ನು ಇಡಿ. ಅದನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಿ. ನಿಮ್ಮ ಯಶಸ್ಸನ್ನು ನೋಡಿ ಜನರು ಆಶ್ಚರ್ಯಪಡುತ್ತಾರೆ. ನಾನು ಅಕ್ಷಯ ಪಾತ್ರೆಯನ್ನು ಸ್ವೀಕರಿಸುತ್ತೇನೆ ಎಂದು 11 ಬಾರಿ ಹೇಳಿ. ಅಂತ್ಯವಿಲ್ಲದ ಅದೃಷ್ಟ ಮತ್ತು ಸಮೃದ್ಧಿಗಾಗಿ ತಾಮ್ರದ ವಸ್ತುಗಳು, ದೇವರ ಮೂರ್ತಿಗಳು, ತುಳಸಿ ಗಿಡ, ಗೋಮತಿ ಚಕ್ರ, ರುದ್ರಾಕ್ಷಿ ಮಾಲೆ, ಸ್ಫಟಿಕದಂತಹ ಮಾಲೆಗಳು, ತುಪ್ಪ, ಜೇನುತುಪ್ಪ, ಕಲ್ಲು ಸಕ್ಕರೆ, ಅಕ್ಕಿ, ಬೆಲ್ಲ, ವಾಹನ ಖರೀದಿ, ಹೊಸ ಜಾಗ ಖರೀದಿ ಇದಕ್ಕೆ ಶುಭ ಸಂಕೇತ. ನಿಮ್ಮ ಮನೆ ಯಾವಾಗಲೂ ಸಮೃದ್ಧಿಯಿಂದ, ಸಂತೋಷದಿಂದ, ಯಾವಾಗಲೂ ಸುಖ, ಸಮೃದ್ಧಿ, ಸಂತೋಷ ನೆಲೆಸಿರುತ್ತದೆ. ಧನ್ಯವಾದಗಳು. ಶುಭ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ.